ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗುಂಡ್ಲುಪೇಟೆ ಮಹೇಂದ್ರ ಡ್ರೈವರ್. ಇವತ್ತು ನಾನು ಮಲೆಮಹದೇಶ್ವರನ ಬೆಟ್ಟಕ್ಕೆ ಬರ್ತಾಯಿದ್ದೆ. ಬರ್ತಾ ಇರ್ಬೇಕಾದ್ರೆ ಈ ಪಾದಯಾತ್ರೆಯವರು ನಡ್ಕೊಂಡು ಬರ್ತಾಯಿದ್ರು. ತುಂಬ ಬಿಸಿಲಿತ್ತು. ಅಂದರೆ ನಾನು ಮಾಮೂಲಿ ಬರಬೇಕಾದ್ರೆ ನಾನು ಒಂದು ಕೇಸ್ ನೀರು ಹಿಡ್ಕೊಂಬರ್ತೀನಿ ಅರ್ಧ ಲೀಟ್ರು. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದು ಏನಂತಂದರೆ, ಇಲ್ಲಿಗೆ ಬೆಟ್ಟಕ್ಕೆ ಬರೋ ಡ್ರೈವರ್ಗಳು ಯಾವ್ದಾದ್ರು ಬಾಡಿಗೆ ನಿಮಗೆ ಸಿಕ್ತು ಅಂತಂದರೆ, ಇನ್ನೂ ದೀಪಾವಳಿ ಗಂಟೂ ಅಷ್ಟೇ ಬಾಡಿಗೆ ನಿಮಗೆ ಸಿಕ್ತು ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಮಾಮೂಲಿ ಒಂದು ಕೇಸ್ ನೀರು ತಗೊಳ್ಳಿ ಅರ್ಧ ಲೀಟ್ರದ್ದು. ಬಟ್ ಆನ್ ದ ವೇ ಬತ್ತಿರಬೇಕಾದ್ರೆ ಬಿಸಿಲಿಗೂ ಅದಕ್ಕೂ ಪಾಪ ಹೋಗ್ತಾ ಅವರೇ ಕೇಳ್ತಾರೆ, ನೀರಿದೆಯಾ ಅಂತ ಕೇಳ್ತಾರೆ, ಆಯಿತಾ. ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದು ಏನಂತಂದರೆ, ಯಾರಿಗೇ ಬಾಡಿಗೆ ಸಿಕ್ಕಿದ್ರು ಇಲ್ಲಿಗೆ ಬೆಟ್ಟಕ್ಕೆ ಒಂದು ಕೇಸು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು 2 ಕೇಸೋ 1 ಕೇಸೋ ತಗೊಳ್ಳಿ. ನಡ್ಕೊಂಬತ್ತಿರ್ತಾರೆ, ನೀವು ನೀರು ಕೊಟ್ಟರೆ ಅವ್ರು ಈಸ್ಕೊತಾರೆ. ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿ, ಯಾಕಂದರೆ ಬರೋ ರೋಡಲ್ಲಿ ನೀರು ಅವ್ರಿಗೆಲ್ಲೂ ಇಲ್ಲ. ನಮಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ. ನಾನು ಆಲ್ರೆಡಿ ಈಗ ಕೊಟ್ಟೆ ಅವ್ರಿಗೆ. ನಂಗೆ ಅದು ತುಂಬ ಖುಷಿ ಆಯಿತು. ಅವರ ಕೇಳಿದ್ರು, ಮತ್ತು ನೀರಿದೆಯಾ ಅಂತ ಕೇಳೋರು ತುಂಬ ಗ್ರೂಪ್ ಬತ್ತಿದ್ರು, ಅದರಲ್ಲಿ ನಾನು ಕೊಟ್ಟೆ. ಈಗ ಅದೇ ರೀತಿ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಡ್ರೈವರ್ಗಳು ಬರೋರು ನೀರನ್ನ ಎತ್ತಿಟ್ಕೊಂಡು ಬನ್ನಿ, ದಯವಿಟ್ಟು ನೀರನ್ನ ಕೊಡಿ. ದೀಪಾವಳಿ ಗಂಟು ರಸ್ತೆ ಇರುತ್ತೆ, ದೀಪಾವಳಿ ಗಂಟು ಪಾದಯಾತ್ರೆ ಅವ್ರು ಬತ್ತಿರ್ತಾರೆ, ಯಾರಿಗಾರೋ ಒಬ್ರು ಕೊಡ್ಬೋದು.